ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನಾನಿವತ್ತು ನೋಡಿ ಈ ಜಾಗದಲ್ಲಿ ನೀರ್ಸೋಣೆ ಗಿಡಗಳನ್ನು ನೆಟ್ಟು ತೋರಿಸ್ತೀನಿ. ನಾವು ನೆಲದಲ್ಲಿ ನೆಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀರ್ಸೋಣೆ ಗಿಡಗಳು. ನೋಡಿ, ನಾನಿಲ್ಲಿ ಟೊಮೆಟೊಸ್ ಗಿಡನೂ ನೆಟ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ನಾನು ಇಲ್ಲಿ ಕಟಿಂಗನ್ನು ಕೂಡ ಹಾಕ್ತೀನಿ, ಮತ್ತು ನಾನು ಕಟಿಂಗನ್ನು ಕವರಲ್ಲಿ ಹಾಕಿ ಬೆಳೆಸ್ಕೊಂಡಿದ್ನಲ್ಲ ನೋಡಿ, ಇವೆಲ್ಲ ಕಟಿಂಗನ್ನು ಹಾಕಿ ಬೆಳೆಸ್ಕೊಂಡಿದ್ದೀನಿ. ಅದನ್ನು ಕೂಡ ಕೆಳಗಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತುಂಬ ಅಗಲವಾಗಿ ಬೆಳೆದ್ಬಿಟ್ಟಿದೆ ಮತ್ತು ತುಂಬ ಉದ್ದವಾಗಿ ಬೆಳೆದಿದೆ. ಇನ್ಮೇಲೆ ಅದು ಈ ಗಿಡ ಎಲ್ಲ ಚೆನ್ನಾಗಿರಲ್ಲ. ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ಗಿಡಗಳು ಸತ್ತಿವೆ. ಆ ಜಾಗದಲ್ಲೆಲ್ಲ ಗಿಡಗಳನ್ನು ತೆಕ್ಕೊಂಡು ಅದಷ್ಟು ಕ್ಲೀನ್ ಮಾಡಿಕೊಂಡು ನಾನು ಇಲ್ಲಿ ಗಿಡಗಳನ್ನು ನೆಡಬೇಕು. ನಾವು ನೆಲದಲ್ಲಿ ನೀರ್ಸೋಣೆ ಗಿಡಗಳನ್ನು ಹಾಕೋದ್ರಿಂದ ತುಂಬ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಒಂದಷ್ಟು ದಿನ ಹಾಗೆ ಇರುತ್ತೆ, ತೇವಾಂಶ ಇರುತ್ತೆ. ಹಾಗಾಗಿ ನೆಲದಲ್ಲಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಆದರೆ ನಾವು ಹಾಕೋವಂಥ ಜಾಗದಲ್ಲಿ ಬಿಸಿಲು ತುಂಬ ಬರಬಾರ್ದು. 1 ಗಂಟೆ ಅಥವಾ 2 ಗಂಟೆಗಳ ಕಾಲ ಬಿಸಿಲು ಬರಬೇಕು. ನೋಡ್ಬೋದು, ನಾನಿಲ್ಲಿ ಈ ಜಾಗದಲ್ಲಿ ಬಿಸಿಲೇ ಬರಲ್ಲ. ಏಪ್ರಿಲ್ ಮೇದಲ್ಲಿ ಮಾತ್ರ ಈ ಜಾಗದಲ್ಲಿ ಬಿಸಿಲು ಬರುತ್ತೆ. ಹಾಗಾಗಿ ನಾನು ಹೋದ ವರ್ಷ ನೆಟ್ಟಿರೋವಂಥ ಗಿಡಗಳೆಲ್ಲ ತುಂಬ ಚೆನ್ನಾಗೇ ಇದ್ದಿದ್ವು. ಹಾಗಾಗಿ ನಾನು ಈ ಜಾಗದಲ್ಲಿ ಮತ್ತೆ ನೆಡೋಣ ಅಂತ ಅಂದ್ಕೊಂಡೆ. ಒಂದಷ್ಟು ಗಿಡಗಳು ಹಾಳಾಗಿಬಿಟ್ಟಿದೆ. ಏನು ಮಾಡಿದ್ರು, ಕೆಲವೊಂದು ಗಿಡಗಳು ಹಳೆಯ ಗಿಡ ಆದಮೇಲೆ ಹಾಳಾಗಿಬಿಡತ್ತೆ. ಹಾಗಾಗಿ ಅದನ್ನೆಲ್ಲ ಕಿತ್ತು ಅದನ್ನು ಮತ್ತೆ ಕಟಿಂಗನ್ನು ಹಾಕ್ಕೋತೀನಿ, ಮತ್ತು ಅದನ್ನು ಕೂಡ ನೆಟ್ಕೋತೀನಿ. ಸ್ವಲ್ಪ ಬಿಡಿ ಬಿಡಿ ಆಗಿಬಿಟ್ಟಿದೆ ಅಂತ ಅದನ್ನೆಲ್ಲ ಕಿತ್ತುಕೊಂಡು ನಾನು ಅಲ್ಲಿ ಹೊಸ ಮಣ್ಣನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ಮತ್ತು ಅಡಿಕೆ ಸಿಪ್ಪೆನ ಗೊಬ್ಬರವನ್ನೆಲ್ಲ ಹಾಕ್ಕೊಂಡು ಮತ್ತೆ ನೆಡ್ತೀನಿ. ತುಂಬ ಉದ್ದವಾಗಿ ಬೆಳೆದ್ಬಿಟ್ಟಿದೆ. ಇನ್ನೂ ಮೇವರೆಗೂ ಅದು ಇರಬೇಕಲ್ಲ. ಹಾಗಾಗಿ ನಾವು ಇಲ್ಲಿ ಹೊಸ ಗಿಡಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಆ ರೀತಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಇದೇ ರೀತಿ ಗಾರ್ಡನ್ ವೀಡಿಯೋಸ್ಗಳನ್ನು ತುಂಬ ಹಾಕ್ತೀನಿ. ಹಾಗಾಗಿ ನೋಡಿ, ನಾನು ಮಣ್ಣು ಸಮೇತವಾಗಿ ಇದನ್ನೆಲ್ಲ ತೆಗೆದಿಟ್ಕೊಬಿಡ್ತೀನಿ. ಆ ರೀತಿ ತೆಕ್ಕೊಂಡ್ರೆ ನಾವು ಅಲ್ಲೇ ಆ ಕಟಿಂಗನ್ನು ಹಾಕ್ಕೋಬೋದು ಅಂತ ಅದನ್ನೇ ತೆಕ್ಕೊಬಿಡ್ತೀನಿ. ಕೆಲವೊಂದಷ್ಟು ಕಳೆಗಳು ಎಲ್ಲ ಬಂದುಬಿಟ್ಟಿದೆ. ಹಾಗಾಗಿ ಇಲ್ಲೆಲ್ಲ ತೆಕ್ಕೊಂಡು ಹೊಸ ಗಿಡಗಳನ್ನು ಹಾಕ್ಕೊಂಡ್ರೆ ನಮಗೆ ಇನ್ನು ಏಪ್ರಿಲ್ ಮೇ ಮುಂದಿನ ವರ್ಷ ಈ ದಿವಸದವರೆಗೂ ಅಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡ್ತಾ ಇರುತ್ತೆ. ಇಲ್ಲಿ ನೆರಳಿರೋದ್ರಿಂದ ಚೆನ್ನಾಗಿ ಬರುತ್ತೆ. ನಾವು ನೆರಳಿರೋ ಅಂಥ ಜಾಗವನ್ನು ಸ್ವಲ್ಪ ಆಯ್ಕೆ ಮಾಡ್ಕೋಬೇಕು. ಮಣ್ಣಲ್ಲಿ ಹಾಕೋದಾದರೆ ನಾವು ಮಣ್ಣಲ್ಲಿ ಹಾಕೋದ್ರಾದರೆ ಮತ್ತೆ ನಾವು ಅದನ್ನು ಕಟಿಂಗ್ ಹಾಕೋ ಅವಶ್ಯಕತೆ ಇರಲ್ಲ. ಈ ವರ್ಷ ನಾವು ಕಟಿಂಗನ್ನು ಹಾಕ್ಕೊಂಡ್ರೆ ಮುಂದಿನ ವರ್ಷ ಈ ದಿವಸದವರೆಗೂ ಆ ಗಿಡ ಹೂ ಬಿಡ್ತಾನೆ ಇರುತ್ತೆ. ಮತ್ತು ಸ್ವಲ್ಪ ನಾವು ಇನ್ನೊಂದು 6 ತಿಂಗಳ ಬಿಟ್ಟು ಬೇಕಾದರೆ ನಾವು ಅದಕ್ಕೆ ಮಣ್ಣನ್ನು ಮತ್ತು ಪಾಟಿಂಗ್ ಮಿಕ್ಸನ್ನು ಹಾಕಿ ಕೊಡ್ಬೋದು. ನಾನೆಲ್ಲ ಯಾವ ರೀತಿ ನೆಡ್ತೀನಿ ಮತ್ತು ಯಾವ ರೀತಿ ಗೊಬ್ಬರಗಳನ್ನು ಹಾಕ್ತೀನಿ ಮತ್ತು ಹೇಗೆ ಮಣ್ಣನ್ನು ಮಿಶ್ರಣವನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನೆಲ್ಲ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ನೋಡಿ, ಈ ಕಳೆಗಳನ್ನೆಲ್ಲ ತೆಕ್ಕೊಬಿಟ್ಟಿದ್ದೀನಿ. ಇಲ್ಲಿ ವಂಡರಿಂಗ್ ಜೂ ತುಂಬ ಚೆನ್ನಾಗಿ ಬಂದಿತ್ತು, ಆದರೆ ನಾನಿಲ್ಲಿ ನೀರ್ಸೋಣೆನೇ ಹಾಕಬೇಕು, ವಂಡರಿಂಗ್ ಜೂನ ತೆಗಿಬೇಕು. ಹಾಗಾಗಿ ನಾನಿಲ್ಲಿ ಒಂದು ಸತಿ ತೆಕ್ಕೊಬಿಡ್ತೀನಿ. ಆಮೇಲೆ ಸೈಡಲ್ಲಿ ಮತ್ತೆ ವಂಡರಿಂಗ್ ಜೂನ ಹಾಕ್ಕೋತೀನಿ. ತುಂಬ ಎಲ್ಲ ಹಾಕಲ್ಲ, ಸ್ವಲ್ಪ ಹಾಕ್ಕೋತೀನಿ. ಆ ಕಟಿಂಗನ್ನು ಕೂಡ ನಾನು ಎಲ್ಲವನ್ನು ನೆಟ್ಕೊಡ್ತೀನಿ. ತುಂಬ ಜನರು ನನ್ನ ಹತ್ರ ನೀರ್ಸೋಣೆ ಕಟಿಂಗನ್ನು ಕೊಡ್ತೀರಾ ಅಂತ ಕೇಳ್ತಾರೆ. ಆದರೆ ತುಂಬ ಜನ ನನ್ನ ಹತ್ರ ತುಂಬ ಎಲ್ಲ ಹಳೆ ಗಿಡಗಳು ಇಲ್ಲ. ಈಗ ಅಷ್ಟು ಹೊಸ ಗಿಡ ಬಿಟ್ಟಿದೆ. ನಾನು ಹೊಸ ಕಟಿಂಗನ್ನು ಎಳೆ ಕಟಿಂಗನ್ನು ಕೊಟ್ಟಾಗ ನಿಮಗೆ ಅದು ಬದುಕಲ್ಲ, ಮತ್ತು ನನಗೆ ಕೊಡೋಕೆ ಅಂತ ತುಂಬ ಏನು ಕಟಿಂಗ್ ಉಳಿಯಲ್ಲ. ಹಾಗಾಗಿ ಯಾರಿಗೆ ಅಂತ ಕೊಡಲಿ ನಾನು? ಅದಕ್ಕೆ ಅಂತ ಸಿರ್ಸಿಲ್ಲಿ ಒಬ್ಬರು ಲಕ್ಷ್ಮಿ ಅನ್ನೋರು ಮಾರೋರೇ ಇದ್ದಾರೆ. ಬೇಕಾದರೆ ಅವ್ರ ಹತ್ರ ಕಟಿಂಗನ್ನು ತಂದ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬ ಜನರಿಗೆಲ್ಲ ಕೊಡೋಕ್ಕೆ ನಮ್ಮ ಹತ್ರ ಇರಲ್ಲ. ನಾವು ಮತ್ತೆ ಬೆಳೆಸ್ಕೋಬೇಕಾಗತ್ತೆ ಅದನ್ನು. ಹಳೆ ಗಿಡ ಇದ್ದರೆ ಓಕೆ, ನಾವು ಅದನ್ನು ಕಟಿಂಗ್ ಮಾಡ್ಬೋದು. ಹೊಸ ಗಿಡಗಳನ್ನು ನಾವು ಈಗ ತಾನೇ ನೆಟ್ಟಿರೋವಂಥ ಗಿಡದಲ್ಲಿ ನಾವು ಕಟಿಂಗ್ ಮಾಡೋಕ್ಕೂ ಕೂಡ ಬರಲ್ಲ. ಅದು ತುಂಬ ಸೂಕ್ಷ್ಮವಾದ ಗಿಡ ಆಗಿರೋದ್ರಿಂದ ನಾವು ಕಟಿಂಗ್ ಮಾಡೋವಂಥ ಜಾಗದಲ್ಲೇ ಗಿಡ ಕೊಳೆಯೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾನು ಅದನ್ನು ತುಂಬ ಎಲ್ಲ ಕೊಡೋಕ್ಕೆ ಆಗಲ್ಲ. ಸಾರಿ ಫ್ರೆಂಡ್ಸ್. ಎಲ್ಲಾದರೂ ನರ್ಸರಿಯಲ್ಲಿ ಸಿಕ್ಕರೆ ನೀವು ತಂದ್ಕೊಳ್ಳಿ. ಗಿಡಗಳನ್ನು ನೋಡ್ರೆ ನಮಗೂ ಕೂಡ ಅದನ್ನು ಬೆಳೆಸಬೇಕು ಮಾಡಬೇಕು ಅನ್ನೋದು ಸಹಜವಾಗಿ ಇರುತ್ತೆ. ಆದರೆ ನನ್ನ ಹತ್ರ ಕೊರಿಯರಲ್ಲಂತೂ ಕಳ್ಸೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಾವಿರೋದು ಹಳ್ಳಿ ಆಗಿರೋದ್ರಿಂದ ಕೊರಿಯರಲ್ಲೆಲ್ಲ ಕಳ್ಸೋಕ್ಕಾಗಲ್ಲ. ನೋಡಿ, ನಾನು ಜರ್ಬರೆ ಗಿಡಗಳನ್ನು ರಿಪೋರ್ಟಿಂಗ್ ಮಾಡ್ಕೊಂಡಿದ್ನಲ್ಲ, ಅದು ಬೇರು ಬರ್ತಾ ಇದೆ, ಚಿಗುರು ಬರ್ತಾ ಇದೆ. ಹಾಗೆ ನಾವು ಪಾಟಲ್ಲಿ ನೆಡೋದಾದರೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕೋದು ಅಂತ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕೇಳಿದ್ರು, ಹಾಗಾಗಿ ಮಾಡಿ ತೋರಿಸಿದ್ದೆ. ಬೇಕಾದರೆ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ನನ್ನ ಚಾನಲ್ಗೆ ಹೋದರೆ ತುಂಬ ಪಾಟ್ ಮಾಡೋದು ಎಲ್ಲ ಇದೆ. ಸಿಮೆಂಟಿಂದ ಈಸಿಯಾಗಿ ಪಾಟೆಲ್ಲ ಮಾಡ್ಕೋಬೋದು.
ಬೇಕಾದರೆ ಆ ವಿಡಿಯೋ ಸಿಕ್ಕಿಲ್ಲ ಅಂದರೆ ಕೇಳಿ ಮತ್ತೆ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ನಾನು ಈ ರೀತಿ ಕಳೆಗಳನ್ನೆಲ್ಲ ತೆಕ್ಕೊಂಡೆ. ಆ ಕಡೆ ಸ್ವಲ್ಪ ಮಣ್ಣನ್ನು ಹಾಕ್ಸ್ಕೊಂಡಿದ್ದೆ, ಹೊಸ ಮಣ್ಣನ್ನು. ಆ ಕಡೆ ನೆಟ್ಟಿರಲಿಲ್ಲ ಹೋದ ವರ್ಷ. ಈ ವರ್ಷ ನೆಡಬೇಕು ಅಂತ ನಾನು ಆ ಮಣ್ಣನ್ನೆಲ್ಲ ಹಾಕ್ಸ್ಕೊಂಡಿದ್ದೀನಿ. ಅದು ತುಂಬ ಆಗಿಬಿಟ್ಟಿದೆ, ಹಾಗಾಗಿ ಆ ಮಣ್ಣನ್ನು ತೆಗೆದು ಇಲ್ಲಿ ಸ್ವಲ್ಪ ಮಣ್ಣು, ಗೊಬ್ಬರ ಮತ್ತು ಅಡಿಕೆ ಸಿಪ್ಪೆಯನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ನಾನು ಗಿಡಗಳನ್ನು ನೆಡಬೇಕು. ನಾವು ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ ಇವನ್ನೆಲ್ಲ ಹಾಕಿ ಈ ನೀರ್ಸೋಣೆ ಗಿಡಗಳನ್ನೆಲ್ಲ ನೆಡೋದ್ರಿಂದ ಗಿಡಗಳು ತುಂಬ ಅಗಲವಾಗಿ ಬೆಳೆಯುತ್ತೆ. ಅಂದರೆ ಆ ಮಣ್ಣು ಎಷ್ಟು ಲೂಸಾಗಿರುತ್ತೋ ಅಷ್ಟು ಗಿಡಗಳು ಅಗಲವಾಗಿ ಬೆಳೆಯುತ್ತೆ. ಹಾಗಾಗಿ ನಾವು ಮತ್ತೆ ಹೊಸ ಮಣ್ಣುಗಳನ್ನು ಕೂಡ ಹಾಕ್ತಾ ಆ ಬೇರ್ ಮೇಲೆ ಬಂದ ಹಾಗೆ ಪಾಟಿಂಗ್ ಮಿಕ್ಸ್ನ ಹಾಕ್ತಾ ಬಂದರೆ ಗಿಡ ಅದು ಬೇಗ ಸಾಯಲ್ಲ, ಒಂದಷ್ಟು ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಮನೆಯಲ್ಲಿ ತುಂಬ ಬಿಸಿಲು, ಬೆಳಗಿನ ಸಂಜೆವರೆಗೂ ಬಿಸಿಲು ಬರುತ್ತೆ ಅಂದರೆ ಈ ನೀರ್ಸೋಣೆ ಗಿಡಗಳನ್ನ ಮಾಡದೇ ಇರೋದೇ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕಂದರೆ ಈ ನೀರ್ಸೋಣೆ ಗಿಡಕ್ಕೆ 1-2 ಗಂಟೆಗಳ ಕಾಲ ಬಿಸಿಲು ಬಂದರೆ ಓಕೆ, ತುಂಬ ಎಲ್ಲ ಬಿಸಿಲು ಬಂದರೆ ಗಿಡ ಹಾಳಾಗಿಬಿಡತ್ತೆ. ಹಾಗಾಗಿ ನಾನು ನೋಡಿ ಇಲ್ಲಿ ಆ ಮಣ್ಣನ್ನು ತೆಗೆದು ಇಲ್ಲೆಲ್ಲ ಹಾಕ್ಕೊಂಡು, ನಾನು ಆಲ್ರೆಡಿ ಹೋದ ವರ್ಷ ಗೊಬ್ಬರ ಮಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ನಲ್ಲ, ಅದೆಲ್ಲ ಕೆಳಗೆ ಹೋಗಿಬಿಟ್ಟಿದೆ. ಹಾಗಾಗಿ ನಾನು ಅದಕ್ಕೆ ಅಡಿಕೆ ಸಿಪ್ಪೆನೂ ಕೂಡ ಹಾಕ್ಕೊಂಡಿದ್ದೆ, ಆದರೆ ಅದೆಲ್ಲ ಅಂದರೆ ಗಟ್ಟಿಯಾಗಿಬಿಟ್ಟಿದೆ. ಹಾಗಾಗಿ ನಾನೀಗ ಮಣ್ಣನ್ನು ಹಾಕ್ಕೊಂಡು ಮತ್ತು ಗೊಬ್ಬರವನ್ನು ಹಾಕ್ಕೊಂಡು, ನಾನು ಇದಕ್ಕೆ ಸಗಣಿಯಿಂದ ಮಾಡಿರುವಂಥ ಗೊಬ್ಬರ ಹಾಕ್ತೀನಿ, ಇಲ್ಲಾಂದರೆ ವರ್ಮಿ ಕಂಪೋಸ್ಟ್ ಹಾಕ್ತೀನಿ. ನಾನು ಯಾವುದೇ ಕೆಮಿಕಲ್ ಗೊಬ್ಬರಗಳನ್ನು ಈ ನೀರ್ಸೋಣೆ ಗಿಡಕ್ಕೆ ಹಾಕಲ್ಲ. ಹಾಗೆ ನೋಡಿ ನಾನು ಅಡಿಕೆ ಸಿಪ್ಪೆನ ಹಾಕ್ಕೋತೀನಿ. ಅಡಿಕೆ ಸಿಪ್ಪೆನೂ ಕೂಡ ಹಾಕ್ಕೊಂಡು ನಾನು ಆಮೇಲೆ ನೋಡಿ ಅಲ್ಲಿ ನಾನು ಕೊಚ್ಚಿಲ್ವಲ್ಲ, ಹಾಗೆ ಗಟ್ಟಿಯಾಗಿತ್ತಲ್ಲ ಮಣ್ಣು, ಈಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಬೇಕಾದರೆ ಸ್ವಲ್ಪ ಭತ್ತದ ಹೊಟ್ಟನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕ್ಕೊಂಡಿಲ್ಲ, ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೆ. ಮತ್ತು ಈ ಮಣ್ಣು ತುಂಬ ಲೂಸಾಗಿದೆ, ಅಂದರೆ ನಾನು ಆಲ್ರೆಡಿ ಹೋದ ವರ್ಷ ಭತ್ತದ ಹೊಟ್ಟನ್ನು ಹಾಕ್ಕೊಂಡಿದ್ದೆ. ಆ ಕಡೆ ನಾನು ಭತ್ತದ ಹೊಟ್ಟನ್ನು ಹಾಕಿಲ್ವಲ್ಲ, ಅಲ್ಲಿ ಹಾಕ್ತೀನಿ ಬೇಕಾದರೆ. ಮತ್ತು ಭತ್ತದ ಹೊಟ್ಟು ಲಡ್ಡಾಗಿಬಿಟ್ಟಿದೆ, ಆದರೂ ಕೂಡ ಅದು ಗೊಬ್ಬರ ಆಗುತ್ತೆ. ಮತ್ತು ನಾನು ಇಲ್ಲಿ ಅಡಿಕೆ ಸಿಪ್ಪೆನ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಭತ್ತದ ಹೊಟ್ಟನ್ನು ಹಾಕಲ್ಲ. ನಿಮ್ಮದು ಅಂಟಂಟಾಗಿರೋವಂಥ ಮಣ್ಣಾದರೆ ಮರಳನ್ನು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ. ನನ್ನದು ಸ್ವಲ್ಪ ಹುಡಿ ಆಗಿರುವಂಥ ಮಣ್ಣಾಗಿರೋದ್ರಿಂದ ನಾನಿಲ್ಲಿ ಗೊಬ್ಬರ ಮತ್ತು ಅಡಿಕೆ ಸಿಪ್ಪೆನ ಮಿಕ್ಸ್ ಮಾಡಿ ನೋಡಿ, ಈ ರೀತಿ ನಾನು ಚಾಲಿ ಸಿಪ್ಪೆನೂ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅದು ಮೇಲೆ ಕೆಳಗೆ ಆಗಿ ಮಣ್ಣು ಮತ್ತೆ ಚೆನ್ನಾಗಿ ಲೂಸ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ನಾನು ಅದನ್ನು ಕೊಚ್ಚಿ ಮಾಡ್ಕೋತೀನಿ, ಅಂದರೆ ಮಣ್ಣನ್ನು ಲೂಸ್ ಮಾಡ್ಕೋತೀನಿ. ಅದು ಟೈಟಾಗಿಬಿಟ್ಟಿರುತ್ತೆ. ಹಾಗಾಗಿ ಈ ರೀತಿ ಲೂಸ್ ಮಾಡಿಕೊಂಡು ನಾನು ಕಿತ್ತಿರೋವಂಥ ಕಟಿಂಗನ್ನೆಲ್ಲ ನಾನಲ್ಲಿ ಹಾಕ್ಕೋತೀನಿ. ನೋಡ್ಬೋದು ಮಣ್ಣು ಎಷ್ಟು ಲೂಸ್ ಇದೆ ಅಂತ. ಈ ರೀತಿ ಲೂಸ್ ಆಗಿರಬೇಕು ನಾವು ಯಾವುದೇ ಗಿಡವನ್ನು ನೆಡಬೇಕಾದ್ರೂ ಅಷ್ಟೇ. ಹಾಗೆ ನೋಡಿ ನಾನು ಕಟಿಂಗನ್ನೆಲ್ಲ ಎತ್ತಿ ಹಾಕ್ಕೊಂಡಿದ್ನಲ್ಲ, ಕಿತ್ತು ಹಾಕ್ಕೊಂಡಿದ್ದೆ, ಅದೇ ಕಟಿಂಗನ್ನು ಇಲ್ಲೊಂದಷ್ಟು ಸಾಲಲ್ಲಿ ಸ್ವಲ್ಪ ಅಂದರೆ ಆ ಕಡೆ ಈ ಕಡೆ ಎಲ್ಲ ಅದನ್ನೇ ನೆಟ್ಬಿಡ್ತೀನಿ. ಅಂದರೆ ಕೆಲವೊಂದು ಕಟಿಂಗು ಬದುಕಲ್ಲ, ಹಾಗಾಗಿ ನಾವು ಕಟಿಂಗ್ ಹಾಕೋ ಜಾಗದಲ್ಲಿ ನೆರಳಿರಬೇಕಾಗತ್ತೆ. ಇಲ್ಲ ಅಂದರೆ ನೀವು ಹಗಲಿಡಿ ಏನಾದರೂ ರಟ್ಟಿನ ಪೀಸು ಏನಾದರೂ ಮುಚ್ಚಿಡಬೇಕಾಗತ್ತೆ, ಇಲ್ಲ ಅಂದರೆ ಅದು ಸತ್ತೋಗ್ಬಿಡತ್ತೆ. ನಾವು ಮಳೆಗಾಲದಲ್ಲಿ ಈ ನೀರ್ಸೋಣೆ ಕಟಿಂಗನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ಗ್ರೋ ಮಾಡ್ಕೋಬೋದು. ಆದರೆ ನಾನು ಆ ಟೈಮಲ್ಲಿ ಹಾಕಿರಲಿಲ್ಲ. ಈಗ ಇದಕ್ಕೆ ಇಲ್ಲಿ ನೆಡ್ತಾ ಇದ್ದೀನಿ. ಒಂದಷ್ಟು ಬೇರಿದೆ, ಬೇರಿರೋ ಗಿಡಗಳನ್ನೇ ನಾನು ತೊಗೊಂಡಿದ್ದೀನಿ. ತುಂಬ ಉದ್ದವಾಗಿರೋವಂಥ ಕಟಿಂಗನ್ನೆಲ್ಲ ಕಟ್ ಮಾಡಿ ಅಲ್ಲೇ ನೆಡ್ತಾ ಇದ್ದೀನಿ. ಅದು ಬೇರು ಬರುತ್ತೆ, ಇಲ್ಲಿ ಬಿಸಿಲು ಬರಲ್ಲ, ಹಾಗಾಗಿ ಬೇರು ಬರುತ್ತೆ. ನೋಡಿ ತುಂಬ ಉದ್ದುದ್ದ ಕಟಿಂಗನ್ನು ನಾವು ಹಾಕ್ಕೊಳ್ಳೋದ್ರಿಂದ ಮತ್ತೆ ಗಿಡ ತುಂಬ ಉದ್ದವಾಗಿ ಬೆಳೆದ್ಬಿಡತ್ತೆ, ತುಂಬ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಚಿಕ್ಕ ಕಟಿಂಗನ್ನೇ ಹಾಕ್ಕೋತೀನಿ. ಯಾವುದೇ ಕಟಿಂಗ್ ಹಾಕ್ಕೋಬೇಕಾದ್ರೂ ಅಷ್ಟೇ, ನಾನು ತುಂಬ ಉದ್ದವಾಗಿರುವಂಥ ದಪ್ಪನಾಗಿರುವಂಥ ಕಟಿಂಗನ್ನು ಹಾಕಲ್ಲ. ನೋಡ್ಬೋದು ಇಲ್ಲಿ ನಾನು ಇದೆಲ್ಲ ಕಟಿಂಗನ್ನು ಹಾಕ್ಕೋತೀನಿ. ಇದು ಅಷ್ಟು ಎಳೆ ಕಟಿಂಗ್ ಆದರೆ ಅಷ್ಟೊಂದು ಚೆನ್ನಾಗಿ ಬೇರು ಬರಲ್ಲ, ಸ್ವಲ್ಪ ಬೆಳೆದಿರಬೇಕು ಕಟಿಂಗು, ಹಾಗಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು ಆ ಕಟಿಂಗನ್ನೆಲ್ಲ ತೆಗೆದು ಇಲ್ಲಿ ಎಲ್ಲ ಕಡೆ ಹಾಕ್ಕೋತೀನಿ. ಅಂದರೆ ಸ್ವಲ್ಪ ಜಾಗನ ಬಿಟ್ಟು ಅದನ್ನೇ ಹಾಕ್ಕೋತೀನಿ, ಅಗಲವಾಗಿ ಬೆಳೆಯುತ್ತೆ ಅಂತ. ಸ್ವಲ್ಪ ಅಗಲ ಜಾಗ ಇದೆ ಅಲ್ಲಿ, ಹಾಗಾಗಿ ಅವೆಲ್ಲವನ್ನು ಅಲ್ಲೇ ಹಾಕ್ತೀನಿ. ಒಂದು ಕಟಿಂಗನ್ನು ನಾನು ವೇಸ್ಟ್ ಮಾಡಲ್ಲ, ಯಾಕಂದರೆ ಆ ಕಟಿಂಗಿನ ಬೆಲೆ ನನಗೆ ಗೊತ್ತಿದೆ, ಆ ಗಿಡಗಳ ಬೆಲೆ ಗೊತ್ತಿದೆ ನನಗೆ. ಯಾಕಂದರೆ ನಾವು ತರೋದಾದರೆ, ನಾವು ಹಣ ಕೊಟ್ಟು ತರೋದಾದರೆ ತುಂಬ ಕಾಸ್ಟ್ಲಿ ಇರುತ್ತೆ ಈ ಗಿಡಗಳಿಗೆ. ನಾವು ಒಂದು ಕಟಿಂಗಿಗೆ 50 ರೂಪಾಯಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಒಂದೊಂದು ಕಟಿಂಗನ್ನು ಈಗ ನಮ್ಮ ಹತ್ರ ಇದೆ ಅಂತ ನಾವು ಆ ಕಟಿಂಗನ್ನು ಎಸಿತಾ ಹೋದರೆ ನಮ್ಮ ಹತ್ರ ಎಷ್ಟು ಕಟಿಂಗೇ ಇರೋದಿಲ್ಲ, ಗಿಡಗಳೇ ಇರೋಲ್ಲ. ಹಾಗಾಗಿ ನಾನು ಆ ಕಟಿಂಗನ್ನೆಲ್ಲ ಮತ್ತೆ ನಾನು ಹಾಕ್ತಾ ಇರ್ತೀನಿ. ಹಾಗೆ ನೋಡಿ ಇಲ್ಲಿ ನಾನು ಬೆಳೆಸಿರೋವಂಥ ಅಂದರೆ ಕವರ್ ಹಾಕ್ಕೊಂಡಿರೋವಂಥ ಗಿಡಗಳನ್ನು ಹಾಕ್ಕೊಂಡೆ. ಹಾಗೆ ನಾವು ಆ ಗೋಡೆ ಸೈಡಲ್ಲಿ ಇಲ್ಲಿ ನಾನು ಈ ಟೊಮೆಟೊ ಸಸಿನೆಲ್ಲ ಹಾಕ್ಕೊಳ್ತೀನಿ. ಅದು
ಆ ಕಡೆ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ನಾನಿಲ್ಲಿ ಪಿಟೋನಿಯಾ ಗಿಡ ಹೋದ ವರ್ಷ ಇತ್ತಲ್ಲ, ಅದನ್ನು ಕಟಿಂಗ್ ಇಟ್ಕೊಂಡಿದ್ದೆ ಮಳೆಗಾಲದಲ್ಲಿ. ಅದನ್ನು ಕೂಡ ನೋಡಿ ಇಲ್ಲಿ ಸೈಡಲ್ಲಿ ಹಾಕಿದ್ದೀನಿ. ಆ ಸೈಡಲ್ಲಿ ಯಾವುದಾದ್ರೂ ಸಪೋರ್ಟ್ ಕೊಟ್ಟು ಇಡ್ಬೋದು ಅಂತ. ಫ್ರೆಂಡ್ಸ್, ನೆಲದಲ್ಲಿ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.